ಎಲ್ಲರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದ ಲೈಫ್ ಸ್ಟೈಲ್ ಫ್ರೇಮ್ವರ್ಕ್ಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ನೋಡೋಣ ಇವತ್ತು ಅಂಡಮಾನಲ್ಲಿ ತುಂಬ ಸ್ಪೆಷಲ್ ಆಗಿರೋ ಪ್ಲೇಸ್ನ. ನಾವು ಬರೀ ಅಂಡಮಾನ್ ಅಂದರೆ ಐಲ್ಯಾಂಡು ಮತ್ತು ಬೀಚಸ್ ಅಷ್ಟೇ ಅಂತ ಅಂದ್ಕೊಂಡಿದ್ವಿ ಅಲ್ವಾ? ಅಷ್ಟೇ ಅಲ್ಲ, ಮಡ್ ವಾಲ್ಕೆನೋ ಇದೆ, ಲೈಮ್ಸ್ಟೋನ್ ಕೇವ್ ಇದೆ. ಇದೆಲ್ಲ ಇರೋದು ಬಾರತಂಗ್ ಪ್ಲೇಸ್ನಲ್ಲಿ. ಇದಕ್ಕೆ ನಾವು ಪೋರ್ಟ್ ಬ್ಲೇರಿಂದ ಲ್ಯಾಂಡ್ ರೂಟಲ್ಲಿ ಹೋಗ್ಬೇಕಾಗತ್ತೆ. ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಮಾಡಿ ಚಿರ್ಕಾತಂಗ್ ಅಂತ ಚೆಕ್ ಪೋಸ್ಟು, ಜೆರವಾ ಟ್ರೈಬಲ್ ರಿಸರ್ವ್ ಅದನ್ನು ನಾವು ಪಾಸ್ ಮಾಡಿ ಹೋಗಬೇಕು. 3 ಗಂಟೆಗೆ ಹೋಗಿ ನಾವಲ್ಲಿ ಗೇಟ್ ಹತ್ರ ಕಾಯ್ತಾ ಇರಬೇಕು ನಮಗೆ ಪರ್ಮಿಷನ್ ಸಿಗೋದಕ್ಕೆ. ಆಮೇಲೆ ಓಪನ್ ಮಾಡ್ತಾರೆ, ನಾವು ಹೋಗ್ಬೋದು. ನೆಕ್ಸ್ಟ್ ಅಲ್ಲಿಂದ ಹೋಗಿ ಆದಮೇಲೆ ಇದು ನೀಲಂಬೂರ್ ಜೆಟ್ಟಿ ಅಲ್ಲಿ ಹೋಗಿ ರೀಚ್ ಆಗ್ತೀವಿ ನಾವು. ಅಲ್ಲಿ ಲಾಂಚಲ್ಲಿ ಮತ್ತೆ ಪಕ್ಕದ ಅಲ್ಲೇ ನಿಯರೆಸ್ಟ್ ಇದಕ್ಕೆ ಹೋಗಬೇಕು. ಅಲ್ಲಿಂದ ನಮಗೆ ಸ್ಪೀಡ್ ಬೋಟ್ ಸಿಗುತ್ತೆ. ಸ್ಪೀಡ್ ಬೋಟಲ್ಲಿ ನಾವು ಏನು ಮಾಡಬೇಕು, ಮ್ಯಾಂಗ್ರೋವ್ ಟ್ರೀ ಸ್ಪೀಡ್ ಬೋಟಿಂದು ನಾನು ಇವಾಗಷ್ಟೇ ವಿಡಿಯೋ ಹಾಕಿದ್ದೆ. ಅದರಲ್ಲಿ ಬಂದು ನಾವು ಇಲ್ಲೊಂದು ಪ್ಲೇಸಲ್ಲಿ ರೀಚ್ ಆಗ್ತೀವಿ. ಅಲ್ಲಿಂದ ನಾವು ಒಂದು 20-30 ಮಿನಿಟ್ಸು ನಡ್ಕೊಂಡು ಹೋಗಬೇಕಾಗುತ್ತೆ ಲೈಮ್ಸ್ಟೋನ್ ಕೇವಿಗೆ. ಲೈಮ್ಸ್ಟೋನ್ ಕೇವ್ ಅಂತಂದರೆ ಏನಂತಂದರೆ ಸುಣ್ಣದ ಕಲ್ಲಿಂದ ಆಗಿರೋದದು, ಗುಹೆಗಳ ಥರ ಇರುತ್ತೆ. ನೋಡ್ಬೋದು ಹೆಂಗಿದೆ ಪಾತ್ ಅಂತ ನಡ್ಕೊಂಡು ಹೋಗೋದಕ್ಕೆ, ಎಷ್ಟು ಚೆನ್ನಾಗಿದೆ. ಮತ್ತು ಇದೆಲ್ಲ ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ರಾಕ್ ಎಲ್ಲ, ಇದೆಲ್ಲ ಕೊರಾಲ್ ರೀಫಿಂದು. ಎಷ್ಟು ಮಿಲಿಯನ್ ಇಯರ್ಸ್ ಆಗಿದೆ ಅನಿಸುತ್ತೆ ಇದೆಲ್ಲದಕ್ಕೂ. ಅದು ಆವಾಗ ಸಮುದ್ರದಲ್ಲಿತ್ತು, ಇವಾಗ ಇದಿಷ್ಟು ಮೇಲೆ ಬಂದಿದೆ ಅಂತಂದರೆ ಅದೆಲ್ಲ ಒಂಥರ ವಿಚಿತ್ರನೇ ಎಲ್ಲ ನೇಚರಿಂದು. ಅದ್ರ ಮೇಲೆ ಮರ ಬೇರೆ ಬೆಳೆದಿದೆ ಅಷ್ಟಷ್ಟು ಎತ್ತರದ್ದು, ನೋಡ್ತಾ ಇರ್ಬೋದು ನಾವು ಇಲ್ಲಿ. ಇದೆಲ್ಲ ಕೊರಾಲ್ ರೀಫು. ಹಿಂದಿನ ದಿವಸ ಎಲ್ಲ ನಾವು ಹೋಗಿದ್ವಿ ಅಲ್ಲ, ಅದರಲ್ಲಿ ನೋಡಿದಾಗ ನನಗೆ ಆವಾಗ ಇದನ್ನು ನೋಡಿದಾಗ ಅವಾಗ ನನಗೆ ಅನ್ನಿಸ್ತು ಇದು ಕೊರಾಲ್ ರೀಫೇ ಅಲ್ವಾ ಅಂತ ಹೇಳಿ. ಅಂದರೆ ಇದು ಮುಂಚೆ ಸಮುದ್ರದಲ್ಲಿ ಮುಳುಗೋಗಿತ್ತು ಅನಿಸುತ್ತೆ, ಇವಾಗ ಮೇಲೆ ಬಂದಿದೆ ಅನಿಸುತ್ತೆ. ಮತ್ತು ಆ ಲೈಮ್ಸ್ಟೋನ್ ಕೇವಲ್ಲಿ ಆ ಡ್ರಾಪ್ಲೆಟ್ಸ್ ಥರ ನೀರು ಥರ ಬೀಳ್ತಾ ಇರುತ್ತೆ. ಅವಾಗವಾಗ ಒಂದೊಂದೇ ಡ್ರಾಪ್ ಬಿದ್ದು ಅದು ಕಲೆಕ್ಟಾಗಿ ಅಷ್ಟು ಗುಹೆಗಳಾಗಿರೋದು. ಎಷ್ಟೋ ವರ್ಷಗಳಿಂದ ಆಗ್ತಾಯಿದೆ ಅದು, ಇವಾಗಲೂ ಆಗ್ತಾಯಿದೆ. ಬೇರೆ ಕಡೆಯೂ ಎಷ್ಟೊಂದು ಬೇರೆ ಚಿಕ್ಕ ಚಿಕ್ಕ ಗುಹೆಗಳನ್ನು ಹಾಕ್ತಾ ಇದೆಯಂತೆ. ನಮಗೆ ಪರ್ಮಿಷನ್ ಇರೋದು 1-2 ಅಷ್ಟಕ್ಕೇ, ಮಿಕ್ಕಿದ್ದಕ್ಕೆಲ್ಲ ಎಲ್ಲರಿಗೂ ಹೋಗೋಕ್ಕೆ ಬಿಡೋದಿಲ್ಲ. ಸೈಂಟಿಸ್ಟ್ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇದ್ದಾರೆ, ಅದು ಏನಕ್ಕೆ ಆಗ್ತಾಯಿದೆ ಏನು ಹೆಂಗೆ ಏನು ಅಂತ ಎಲ್ಲ. ಸದ್ಯಕ್ಕೆ ಪಬ್ಲಿಕ್ಕಿಗೆಲ್ಲ 2 ಆಕ್ಸೆಸ್ ಕೊಟ್ಟಿದ್ದಾರೆ. ನಾವು 1ಕ್ಕಷ್ಟೇ ಹೋಗಿದ್ವಿ. ತುಂಬ ಚೆನ್ನಾಗಿದೆ. ಅಡ್ವೆಂಚರಸ್ ಆಗಿ ಯಾರ್ಯಾರು ನೋಡ್ತಾ ಇರ್ತೀರ ಅವರೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಮಿಕ್ದವರು ವೀಡಿಯೋನಲ್ಲೇ ನೋಡ್ಕೊಳ್ಬೋದು. ನಮಗೆ ಅಷ್ಟು ದೂರ ಎಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂತಂದರೆ ವೀಡಿಯೋನಲ್ಲೇ ನೋಡ್ಬೋದು. ಯಾವ ಥರ ಎಲ್ಲ ಫಾರ್ಮೇಷನ್ ಆಗಿದೆ ನೋಡಿ, ಇದೆಲ್ಲ ಲೈಮ್ಸ್ಟೋನು. ಆ ಡ್ರಾಪ್ಲೆಟ್ ಬಿದ್ದು ಈ ಥರ ಎಲ್ಲ ಚೆನ್ನಾಗಿ ಫಾರ್ಮ್ ಆಗಿರೋದು. ಇದು ಜೆಟ್ಟಿ ಹತ್ರ ನಾನು ತೆಕ್ಕೊಂಡಿದ್ದು. ಆ್ಯಕ್ಚುಲಾಗಿ ನಾವು ಇಲ್ಲಿ ನಿಂತು ಸ್ವಲ್ಪ ಹೊತ್ತು ಆಮೇಲೆ ನೆಕ್ಸ್ಟು ಆ ಕಡೆ ಆಪೋಸಿಟ್ ಸೈಡ್ಗೆ ಹೋಗಿ ಅಲ್ಲಿಂದ ಸ್ಪೀಡ್ ಬೋಟ್ ತೊಗೊಂಡು ನಾವು ಲೈಮ್ಸ್ಟೋನ್ ಕೇವಿಗೆ ಹೋಗಿ ಬರಬೇಕಾಗತ್ತೆ. ಮತ್ತು ವಾಪಸ್ ನಾವು ಅಲ್ಲಿಂದ ಅದೇ ಸೇಮ್ ಜೆಟ್ಟಿಗೆ ಬರ್ತೀವಿ ಸ್ಪೀಡ್ ಬೋಟ್ನಲ್ಲಿ. ಬಂದಾದ್ಮೇಲಿಂದ ನಾವೇನು ಮಾಡಬೇಕು, ಜೀಪಲ್ಲಿ ಮಡ್ ವಾಲ್ಕೆನೋಗೆ ಬರಬೇಕಾಗುತ್ತೆ. ಅದು ಒಂದು ಸ್ವಲ್ಪ ಹೊತ್ತು ರೈಡ್ ಇರುತ್ತೆ. ನೆಕ್ಸ್ಟು ಮತ್ತೆ ನಡ್ಕೊಂಡು ಹೋಗ್ಬೇಕಿಲ್ಲಿ ಮಡ್ ವಾಲ್ಕೆನೋ ನೋಡ್ಲಿಕ್ಕೂ. ಇದು ನೋಡ್ತಾ ಇರ್ಬೋದು, ಅಂದರೆ ಇದು ಕೆಸರಿನ ಜ್ವಾಲಾಮುಖಿ ಅಂತ ಹೇಳ್ಬೋದು ಕನ್ನಡದಲ್ಲಾದರೆ. ಅಂದರೆ ನಡ್ಕೊಂಡು ಹೋಗ್ತೀವಿ ನಾವು ಆಗುತ್ತೆ ಅಂತ ಅನ್ನೋರು ಹೋಗಿ, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಡೆಯೋಕ್ಕಾಗಲ್ಲ ಅಂತ ಅನ್ನೋರು ಹ್ಯಾವ್ಲಾಕು, ಐಲ್ಯಾಂಡು ಇವನ್ನೆಲ್ಲ ನೋಡ್ಕೊಳ್ಬೋದು. ಇಲ್ಲ ನಾವೊಂದು ಸ್ವಲ್ಪ ನಡೆದು ಎಲ್ಲ ಎಕ್ಸ್ಪ್ಲೋರ್ ಮಾಡ್ತೀವಿ, ನಮ್ಗೆ ಇಂಟ್ರೆಸ್ಟ್ ಇದೆ ಈ ಥರ ನ್ಯಾಚುರಲ್ ಇದು ಜಿಯಾಲಜಿಕಲ್ ಫೆನಾಮೆನಾ ಅದನ್ನು ನಾವು ನೋಡಬೇಕು ಅಂತ ಇಂಟ್ರೆಸ್ಟ್ ಇರೋರು ಇದನ್ನು ಟ್ರೈ ಮಾಡ್ಬೋದು. ಮಡ್ ವಾಲ್ಕೆನೋ ಮತ್ತು ಲೈಮ್ಸ್ಟೋನ್ ಕೇವು ಇದು ಬಾರತಂಗಲ್ಲಿ ಇರೋದು, ಮಿಡಲ್ ಅಂಡಮಾನಲ್ಲಿ ಬರುತ್ತೆ. ಮತ್ತು ಲ್ಯಾಂಡ್ ರೂಟಲ್ಲೇ ಕನೆಕ್ಟ್ ಆಗಿದೆ. ಪೋರ್ಟ್ ಬ್ಲೇರಿಂದ ಬಾರತಂಗಿಗೆ ಬರಬೇಕಾಗತ್ತೆ. ಆದರೆ ನಾವು ಅರ್ಲಿ ಮಾರ್ನಿಂಗ್ 3 o'clock ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ಟ್ರಾಪಿಕಲ್ ಫಾರೆಸ್ಟ್ ಒಳಗಡೆ ಬರ್ತೀವಿ ನಾವು. ಮತ್ತು ಜೆರವಾ ಟ್ರೈಬ್ ವಾಸವಾಗಿದ್ದಾರೆ ಅದರಲ್ಲಿ. ಅದಕ್ಕೋಸ್ಕರನೇ ನಾವು ಏನು ಮಾಡಬೇಕು, ಬೇಗನೆ ಎದ್ದು ಬೇಗ ಬರಬೇಕು. ಪರ್ಮಿಟ್ ಎಲ್ಲ ತೊಗೊಳ್ಬೇಕಾಗುತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ. ಮುಂಚೆನೇ ನಾವು ಟ್ರಾವೆಲ್ ಮಾಡೋಕ್ಕೂ ಸ್ವಲ್ಪ ದಿನ ಮುಂಚೆನೇ ಪರ್ಮಿಟ್ ತೊಗೊಂಡಿರ್ಬೇಕಾಗತ್ತೆ. ಡೈರೆಕ್ಟಾಗಿ ಬಂದು ಹೋಗೋಕ್ಕಾಗೋದಿಲ್ಲ. ಮತ್ತು ವೆಹಿಕಲ್ಲಿಂದು ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿರಲೇಬೇಕು. ನಾವು ಏನು ಆ ಫಾರೆಸ್ಟ್ನ ಕ್ರಾಸ್ ಮಾಡ್ತೀವಲ್ಲ ಆ ಡ್ಯೂರೇಷನ್ ಅಷ್ಟಕ್ಕೂ ಕ್ಲೋಸ್ ಮಾಡೇ ಇಟ್ಟಿರಬೇಕು. ಮತ್ತು ಫೋಟೋಸು ವೀಡಿಯೋಸ್ ಎಲ್ಲ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್, ನಾವು ತೆಗಿಯೋಂಗಿಲ್ಲ. ಅದರೊಳಗೆ ಆ ಕಾಡು ಒಳಗಡೆ ಪಾಸ್ ಆಗಬೇಕಾದ್ರೆ ಅವ್ರದ್ದೆಲ್ಲ ಕಾಡು ಮನುಷ್ಯರು ಇರ್ತಾರಲ್ವ, ಟ್ರೈಬಲ್ ಪೀಪಲು, ಅವ್ರನ್ನ ನಾವು ವೀಡಿಯೋ ಎಲ್ಲ ಮಾಡೋಂಗಿಲ್ಲ, ಕ್ಯಾಪ್ಚರ್ ಮಾಡೋಂಗಿಲ್ಲ. ಫೋಟೋಸ್ ಆಗಲಿ ವೀಡಿಯೋ ಆಗಲಿ ಅಲ್ಲೇನು ತೆಗಿಬಾರ್ದು.
ಮತ್ತು ಇದೆಲ್ಲ ನಾವು ನೋಡ್ತಾ ಇರ್ಬೋದು ಇಲ್ಲಿ ಮಡ್ ವಾಲ್ಕೆನೋದು ಎಷ್ಟೊಂದು ಅಲ್ಲಲ್ಲೇ ಬಬಲ್ಸ್ ಬರ್ತಾ ಇದೆ, ಸಣ್ಣ ಸಣ್ಣದು ದೊಡ್ಡದು ಎಲ್ಲ ಬರ್ತಾ ಇದೆ. ಮತ್ತು ಇದು ಎಕ್ಸ್ಪ್ಲೋರ್ಡು ಆಗಿತ್ತು, ನಾವು ಹೋಗೋಕ್ಕೂ ಮುಂಚೆ ಯಾವಾಗೂ 2003ನಲ್ಲೇನೋ ಆಗಿತ್ತು. ಮತ್ತು ಈಗ ನಾವು ಹೋಗಿ ಬಂದಾದ್ಮೇಲೂ ಈಗಲೂ ಎಕ್ಸ್ಪ್ಲೋರ್ಡ್ ಆಯ್ತಂತ ನ್ಯೂಸಲ್ಲಿ ನೋಡಿದ್ವಿ ನಾವು. ಬಟ್ ಇದೇನು ರೆಡ್ ಕಲರ್ ವಾಲ್ಕೆನೋ ಬರುತ್ತಲ್ಲ ಅಷ್ಟೊಂದು ಡೇಂಜರಸ್ ಅಲ್ಲ. ಇದು ನ್ಯಾಚುರಲ್ ಗ್ಯಾಸಸ್ ಕೆಳಗಡೆ ಇರೋದ್ರಿಂದ ಅದು ಈ ಥರ ಮಣ್ಣನ್ನು ಹೊರಗೆ ಹಾಕ್ತಾ ಇರುತ್ತೆ, ಅದ್ರ ಪ್ರೆಷರಿಗೋಸ್ಕರ ಅಂತ ಹೇಳ್ತಾರೆ. ಇವಾಗ ನಾವು ನೋಡ್ತಾ ಇರೋದು ಜಾಲಿಬಾಯ್ ಐಲ್ಯಾಂಡು. ಇದು ಮಹಾತ್ಮ ಗಾಂಧಿ ಮರೈನ್ ನ್ಯಾಷನಲ್ ಪಾರ್ಕಲ್ಲಿರೋದು. ಸೊ ನಾವು ಭಾರತಂಗಿಗೆ ಒನ್ ಎಂಟೈರ್ ಡೇ ತೆಗೆದಿಡಬೇಕು. ಬೆಳಗ್ಗೆ ಹೋಗಿ ನಾವು ಸಂಜೆ ರೀಚ್ ಆದ್ವಿ. ಇದು ನೆಕ್ಸ್ಟ್ ಡೇ ನಾವು ಜಾಲಿಬಾಯ್ ಐಲ್ಯಾಂಡಿಗೆ ಹೋಗಿದ್ವಿ. ಇದಕ್ಕೂ ಅಷ್ಟೇ ನಾವು ಬೆಳಗ್ಗೆ ಬೇಗನೆ ಹೋಗಿರಬೇಕು, 9 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಅಲ್ಲಿರಬೇಕು. ಇದಕ್ಕೂ ಪರ್ಮಿಟ್ ತೊಗೊಳ್ಬೇಕು ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ, ಯಾಕಂದರೆ ಇದು ಮರೈನ್ ಲೈಫ್ ರಿಸರ್ವಾಯರಲ್ಲಿ ಬರುತ್ತೆ. ಇದನ್ನು ಅವರು ಹೈಲಿ ರೆಗ್ಯುಲೇಟೆಡ್ ಏರಿಯಾ. ಅವರು 150 to 200 ಮೆಂಬರ್ಸಿಗೆ ಮಾತ್ರ ಅಲೋ ಮಾಡ್ತಾರೆ ಪರ್ ಡೇ, 150ರಿಂದ 200 ಜನ ಅಷ್ಟೇ. ವ್ಯಾಂಡರ್ ಜೆಟ್ಟಿ ಅಂತ ಅಲ್ಲಿಗೆ ಹೋಗಿ ನಾವು ರೀಚ್ ಆಗಬೇಕು. ಅಲ್ಲಿಂದ ಫೇರಿ ಕಾಯ್ತಾ ಇರುತ್ತೆ ನಮಗೆ, ಅವ್ರು ಕರ್ಕೊಂಡು ಹೋಗ್ತಾರೆ. ವ್ಯಾಂಡರ್ ಜೆಟ್ಟಿ ಪೋರ್ಟ್ ಬ್ಲೇರಿಂದ ನಮಗೆ 25 ಕಿಲೋಮೀಟರ್ಸ್ ಆಗುತ್ತೆ. ಈ ಐಲ್ಯಾಂಡು ಮತ್ತು ಮಂಡೇಸ್ ಕ್ಲೋಸ್ ಇರುತ್ತೆ, ಓಪನ್ ಇರಲ್ಲ. ಮತ್ತು 6 ಮಂತ್ಸ್ ಮಾತ್ರನೇ ಓಪನ್ ಇರೋದು, ಇನ್ನು 6 ಮಂತ್ಸ್ ಕ್ಲೋಸ್ ಆಗುತ್ತೆ. ಯಾಕಂದರೆ ಮರೈನ್ ಲೈಫಿಗೆ ಆಗೋಕ್ಕೋಸ್ಕರ ಟೈಮ್ ಬಿಡೋಕ್ಕೋಸ್ಕರ ಅವರು 6 ಮಂತ್ಸ್ ಕ್ಲೋಸ್ ಆಗಿರುತ್ತೆ. ಆಲ್ಟರ್ನೇಟಿವ್ ಇನ್ನೊಂದು ಐಲ್ಯಾಂಡ್ ಇರ್ತವೆ, ಅದನ್ನು ಓಪನ್ ಮಾಡ್ಕೊತಾರೆ. ಅಂದರೆ ಈ ಮಹಾತ್ಮ ಗಾಂಧಿ ನ್ಯಾಷನಲ್ ಪಾರ್ಕಲ್ಲೇ ಎಷ್ಟೊಂದು ಐಲ್ಯಾಂಡ್ಸ್ ಇದೆ. ಅದರಲ್ಲಿ ಅವರು 6 ತಿಂಗಳು ಕೆಲವು ಐಲ್ಯಾಂಡ್ ಓಪನ್ ಇಡ್ತಾರೆ, ಇನ್ನು ಕೆಲವು ಐಲ್ಯಾಂಡ್ನ ಕ್ಲೋಸ್ ಮಾಡ್ತಾರೆ. ಮತ್ತು ಇಲ್ಲಿ ಪ್ಲಾಸ್ಟಿಕ್ಕು ಪ್ರಾಯಿಬಿಟೆಡು, ಸ್ಟ್ರಿಕ್ಟಾಗಿ ಮಾನಿಟರ್ ಮಾಡ್ತಾರೆ. ನೀವು ತೊಗೊಂಡು ಹೋಗೋಕ್ಕಾಗಲ್ಲ, ತೊಗೊಂಡು ಹೋಗಂಗಿಲ್ಲ. ನೀವೇನಾದ್ರು ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರನ್ನೇನಾರು ಕ್ಯಾರಿ ಮಾಡ್ತಾ ಇದ್ದೀರಾ ಅಂತಂದರೆ ಅವ್ರು ಅಲೋ ಮಾಡಲ್ಲ. ಅವ್ರ ಹತ್ರನೇ ಬಾಟಲ್ಸ್ ರೆಂಟಿಗೆ ಸಿಗುತ್ತೆ, ಅದನ್ನ ತೊಗೊಂಡು ಫಿಲ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ನಾವು ಫೇರಿನಲ್ಲಿ. ಮತ್ತು ಇನ್ನೊಂದು, ಇದು ನಾನು ಹಾಕಿರೋದು ವೀಡಿಯೋ ಆವ್ಲಾಕಿಂದು. ಆ್ಯಕ್ಚುಲಾಗಿ ಜಾಲಿಬಾಯ್ದು ಅಲ್ಲಿ ಆಲ್ರೆಡಿ ಪಾಸ್ ಆಯಿತು. ಜಾಲಿಬಾಯ್ ಐಲ್ಯಾಂಡಲ್ಲಿ ನಿಮಗೆ ನೀರಲ್ಲಿ ಇಳಿಯೋಕ್ಕೂ ಪರ್ಮಿಷನ್ ಇಲ್ಲ, ಆಯಿತಾ. ನಾವು ನೀರಲ್ಲೆಲ್ಲ ಸ್ವಿಮ್ ಮಾಡೋಗಿಲ್ಲ, ಬಟ್ ನಿಂತ್ಕೊಳ್ಬೋದು, ತುದಿನಲ್ಲಿ ಬೀಚಲ್ಲಿ ನಿಂತ್ಕೊಳ್ಬೋದು. ತುಂಬ ಚೆನ್ನಾಗಿದೆ, ಆದರೆ ನೀರು ಒಳಗಡೆ ಎಲ್ಲ ಇಳ್ದು ಆಟ ಆಡೋಂಗಿಲ್ಲ. ಯಾಕಂದರೆ ಮರೈನ್ ಲೈಫಿಗೆ ನಮ್ಮಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಸ್ಟ್ರಿಕ್ಟ್ಲಿ ಪ್ರಾಯಿಬಿಟೆಡ್ ಅದೆಲ್ಲದೂ ಕೂಡ. ಗ್ಲಾಸ್ ಬಾಟಮ್ ಇರೋ ಬೋಟ್ಸ್ ಇರುತ್ತೆ, ಅದರಲ್ಲಿ ನಾವು ನೋಡ್ಬೋದು, ಕೆಳಗಡೆ ಕಾಣಿಸ್ತಾ ಇರುತ್ತೆ ಏನು ಮರೈನ್ ಲೈಫ್ ಏನೇನಿದೆ. ಫಿಶ್ಶು, ಕೊರಾಲ್ಸು, ಪರ್ಲು, ಸ್ಟಾರ್ ಫಿಶ್ಶು, ಎಷ್ಟೊಂದು ವೆರೈಟಿ ಆಫ್ ಸ್ಟಾರ್ ಫಿಶ್ ಇದೆ ಈ ಜಾಲಿಬಾಯ್ ಐಲ್ಯಾಂಡಲ್ಲಿ. ಬೇರೆ ಕಡೆ ನಮಗೆಲ್ಲೂ ಕಾಣಿಸಿರ್ಲಿಲ್ಲ ಅಷ್ಟೊಂದು ಕಲರ್ ಸ್ಟಾರ್ ಫಿಶ್ಶು, ಇಲ್ಲೇ ನೋಡಿದ್ದು. ಮತ್ತು ಎಲೆಕ್ಟ್ರಿಕ್ ರೇ ಫಿಶ್ ಎಲ್ಲ ನಮಗೆ ಕಾಣಿಸಿರ್ಲಿಲ್ಲ ಬೇರೆ ಹ್ಯಾವ್ಲಾಕ್ ಅಥವಾ ನೀಲ್ ಐಲ್ಯಾಂಡ್ ಎಲ್ಲೂ. ಆದರೆ ಜಾಲಿಬಾಯ್ ಐಲ್ಯಾಂಡಲ್ಲಿ ಕಾಣಿಸ್ತು. ಮತ್ತು ನೀರು ಕಲರು, ಅದು ತುಂಬ ಪ್ರಿಸ್ಟೈನ್ ಬೀಚು, ಆದರೆ ನೀರೊಳಗಡೆ ಎಲ್ಲ ಇಳಿಯೋಂಗಿಲ್ಲ, ಅಲೋ ಮಾಡಲ್ಲ ಅವರು. ಅದನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು ನಾವು. ನಾರ್ತ್ ಸೆಂತಲಿಸ್ ಐಲ್ಯಾಂಡ್ ಕೂಡ ಕಾಣಿಸುತ್ತೆ, ನಿಮ್ಗೆ ಗೊತ್ತಿರ್ಬೋದು. ನಾರ್ತ್ ಸೆಂತಲಿಸ್ ಅಂತ ಒಂದು ಟ್ರೈಬಲ್ ಪೀಪಲ್ ಇದ್ದಾರೆ ಅಂಡಮಾನಲ್ಲಿ, ವೆರಿ ಡೇಂಜರಸ್ ಅಂತ ಹೇಳ್ತಾರೆ. ಸೊ ಅದು ಕಾಣಿಸುತ್ತೆ, ಬಟ್ ನಾವೆಲ್ಲ ಹೋಗೋಕ್ಕಾಗಲ್ಲ, ಸ್ವಲ್ಪ ದೂರದಿಂದ ಕಾಣಿಸುತ್ತೆ. ಆ್ಯಕ್ಚುಲಿ ನಾನು ಜಾಲಿಬಾಯ್ ಐಲ್ಯಾಂಡ್ಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ದೆ. ನಾರ್ತ್ ಸೆಂಟಲಿಸ್ ತುಂಬ ಹತ್ರದಲ್ಲಿದೆ, ಅದಕ್ಕೆ ಕಾಣಿಸುತ್ತೆ ನಾನು ನೋಡ್ಬೋದು ಅಂತ. ಅಷ್ಟೊಂದು ಹತ್ರ ಇಲ್ಲ, ಕಾಣಿಸುತ್ತೆ ಬಟ್ ಅಷ್ಟೊಂದು ಹತ್ರ ಇಲ್ಲ. ಫುಡ್ ಏನೂ ಸಿಗೋದಿಲ್ಲ ಈ ಐಲ್ಯಾಂಡಲ್ಲಿ, ಏನೂ ಇಲ್ಲ ಆಯಿತಾ, ಕಮರ್ಷಿಯಲ್ ಏನೂ ಇಲ್ಲ. ಬಟ್ ನಾವು ಹೋಗ್ಬೇಕಾದ್ರೆ ಜೆಟ್ಟಿನಲ್ಲೇ, ವಾಂಡರ್ ಜೆಟ್ಟಿನಲ್ಲೇ ಅಂಗಡಿಗಳೆಲ್ಲ ಇದೆ, ಅಲ್ಲೇ ತಿಂದು ಅಲ್ಲೇ ಬಿಸಾಕಬೇಕು. ನಾವು ಫೇರಿನಲ್ಲೂ ಕೂಡ ಕ್ಯಾರಿ ಮಾಡೋಂಗಿಲ್ಲ, ಯಾವುದೇ ಪ್ಲಾಸ್ಟಿಕ್ಕು ಏನೂ ಕ್ಯಾರಿ ಮಾಡೋಂಗಿಲ್ಲ. ಮತ್ತು ಅವರೇನು ಬೆಳಗ್ಗೆ ತಿಂಡಿ ಕೊಡ್ತಾರೆ ಫೇರಿನಲ್ಲಿ, ಕವರ್ ಮಾಡಿರ್ತಾರೆ ನಮ್ಮ ಟಿಕೆಟಲ್ಲೇ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಅನ್ನಿಸ್ತು ಜಾಲಿಬಾಯ್ ಐಲ್ಯಾಂಡಿಗೆ ಹೋಗಿದ್ದು ಓಕೆ ಪರವಾಗಿಲ್ಲ, ಆದರೆ ಎಲಿಫೆಂಟ್ ಐಲ್ಯಾಂಡ್ ಥರ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇಲ್ಲ. ಸೊ ನಾವು ಗ್ಲಾಸ್ ಬಾಟಮ್ ಬೋಟಲ್ಲೇ ಕೂಡ ಹೋಗಬೇಕು, ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು.
ಸರಿ ಬೀಚ್ ಹತ್ರನೇ ಕುತ್ಕೊಂಡು ಏನಾದರೂ ತಿನ್ನೋಣ ಅಂತಂದರೆ ಅಲ್ಲೇನು ತಿನ್ನೋಕ್ಕೂ ಸಿಗಲ್ಲ. ಸೊ ನೀವು ಬೋಟಲ್ಲೇ ಹೋಗ್ಬೇಕಾಗುತ್ತೆ. ಅದು ವೆರಿ ಎಕ್ಸ್ಪೆನ್ಸಿವ್ ಇದೆ, ಯೋಚನೆ ಮಾಡಿ ಹೋಗೋಕ್ಕೆ ಮುಂಚೆ. ಮತ್ತು 2 PM ಕ್ಲೋಸ್ ಆಗುತ್ತೆ ಐಲ್ಯಾಂಡು, ಮತ್ತು ವಾಪಸ್ ಬಂದುಬಿಡಬೇಕು ನಾವು. ಸೊ ನಾವು ಅಲ್ಲಿಂದ ಬಂದಾದಮೇಲೆ ನೆಕ್ಸ್ಟ್ ಡೇ ನಾವು ನಮಗೆ ಫ್ಲೈಟ್ ಇತ್ತು ಮಧ್ಯಾಹ್ನ. ಬೆಳಗ್ಗೆ ಯಾವ್ದಾರ ಪ್ಲೇಸ್ ಕವರ್ ಮಾಡ್ಬೋದಾ ಅಂತ ಕೇಳಿ ನಾವು ಪೋರ್ಟ್ ಬ್ಲೇರಲ್ಲೇ ಚಿಡಿಯಾತಾಪು ಬೀಚಿಗೆ ಹೋಗ್ಬಿಟ್ಟು ಬಂದ್ವಿ. ಇಲ್ಲಿಗೆ ನಮ್ಮ ಅಂಡಮಾನ್ ಟ್ರಿಪ್ಪು ಮುಗೀತು. ಇದು ನಾವು ಬರಬೇಕಾದ್ರೆ ಟೇಕ್ ಆಫ್ ಆಗಬೇಕಾದ್ರೆ ತಗೊಂಡಿರೋ ವಿಡಿಯೋ. ನನ್ನ ಹತ್ರ ಆಲ್ರೆಡಿ ಡಿಲೀಟ್ ಮಾಡಿಬಿಟ್ಟಿದೆ, ಇನ್ಸ್ಟಾಗ್ರಾಮಿಂದ ತಗೊಂಡು ಇವಾಗ ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಅಂಡಮಾನ್ ಟ್ರಿಪ್ಪು. ನಮ್ಮದು ಆಲ್ಮೋಸ್ಟ್ 6-7 ಡೇಸ್ ಆಗಿತ್ತು. ನಿಮಗೆ 2 ಅಥವಾ 3 ಡೇಸಲ್ಲಿ ಹೋಗ್ಬೇಕಂತ ಇದ್ರೂ ಕೂಡ ನೀವು ಆವ್ಲಾಕ್ ನೀಲ್ ಐಲ್ಯಾಂಡ್ ನೋಡ್ಬೋದು. ಜಾಸ್ತಿ ದಿನ ಹೋಗ್ತಾ ಇದ್ದೀರಾ ಅಂತಂದರೆ ಮಡ್ ವಾಲ್ಕೆನೋ ಮತ್ತು ಲೈಮ್ ಸ್ಟೋನ್ ಕೇವು ಇವೆಲ್ಲದನ್ನು ಕವರ್ ಮಾಡ್ಬೋದು. ಅದಕ್ಕೆ ಯಾಕಂದರೆ 1 ಎಂಟೈರ್ ಡೇ ಬೇಕು ನಿಮಗೆ ಪೋರ್ಟ್ ಬ್ಲೇರಿಂದ ಹೋಗಿ ಮತ್ತು ವಾಪಸ್ ಬರಬೇಕಂತಂದರೆ. ಮತ್ತು ಅರ್ಲಿ ಮಾರ್ನಿಂಗೇ ಎದ್ದು ಹೋಗಬೇಕು, ಸರಿಯಾಗಿ ನಿದ್ದೆ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಅದು ಮಿಡಲ್ ಅಂಡಮಾನಲ್ಲಿ ಬರುತ್ತೆ. ಮತ್ತು ಇನ್ನು ಕೆಲವು ಐಲ್ಯಾಂಡ್ಸ್ ಇದೆ. ಪೋರ್ಟ್ ಬ್ಲೇರಿಂದ 1 ಡೇನಲ್ಲಿ ಕವರ್ ಮಾಡ್ಬೋದು. ರಾಸ್ ಐಲ್ಯಾಂಡು, ವೈಪಸ್ ಐಲ್ಯಾಂಡ್ ಅಂತ ಎಲ್ಲ ಇದೆ. ಆಮೇಲೆ ನಾರ್ತ್ ಬೇ ಐಲ್ಯಾಂಡ್ ಅಂತ ಎಲ್ಲ ಇದೆ. ಅದನ್ನೆಲ್ಲ 1 ಡೇನಲ್ಲೇ ನಾವು ಕವರ್ ಮಾಡ್ಕೊಂಡು ಬರ್ಬೋದು. ನಾನು ಈ ಸತಿ ಹೋದಾಗ ಹೋಗಿಲ್ಲ, ನಾನು ಮುಂಚೆ ಒಂದು ಸತಿ ಅಂಡಮಾನಿಗೆ ಹೋಗಿದ್ದೆ, ಆವಾಗ ಈ ಐಲ್ಯಾಂಡ್ಸ್ ಎಲ್ಲ ನೋಡಿದೆ. ಅದಕ್ಕೆ ನಾವು ಈ ಸತಿ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಕವರ್ ಮಾಡಿದ್ವಿ. ಚಿಡಿಯಾತಾಪು ಬೀಚಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲೇ ಬೊಟಾನಿಕಲ್ ಗಾರ್ಡನ್ ಕೂಡ ಇದೆ, ಅದನ್ನು ಕೂಡ ನಾವು ನೋಡ್ಕೊಂಡು ಬಂದ್ವಿ. ಅಂಡಮಾನಲ್ಲಿ ಯಾವ ಥರ ಪ್ರಾಣಿ ಇದೆ ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾರೆ, ನೋಡ್ಬೋದು ನಾವು ಯಾವ್ಯಾವ ಐಲ್ಯಾಂಡ್ಸಿಗೆ ಹೋಗಿದ್ವಿ ಎಲ್ಲದ್ರದ್ದು ಇನ್ಫಾರ್ಮೇಷನ್ನ 3 ವಿಡಿಯೋನಲ್ಲೂ ಕವರ್ ಮಾಡಿದ್ದೀನಿ. ಮುಂಚೆ ಹೋಗಿರುವಾಗಿಂದ ಐಲ್ಯಾಂಡ್ಸಿಂದು ಕೂಡ ನಾನು ಹೆಸರು ಹೇಳಿದ್ದೀನಿ ಈಗ ಆಲ್ರೆಡಿ ಇದೇ ವಿಡಿಯೋನಲ್ಲೇ. 3 ಪ್ಲೇಸಸ್ಗೆ ಹೋಗಿದ್ವಿ, 3 ಐಲ್ಯಾಂಡ್ಸ್ಗೆ ಹೋಗಿದ್ವಿ. ಅದು ಪೋರ್ಟ್ ಬ್ಲೇರಿಂದ ಹತ್ರನೇ ಇದೆ, ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ, ನನ್ನ ಕಂಟೆಂಟ್ ಇಷ್ಟ ಆಗಿದರೆ, ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಇನ್ನು ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು, ಏನು ಬೇಕು, ಇನ್ನು ಏನು ಮಿಸ್ಸಿಂಗ್ ಇದೆ, ಏನು ಇಂಪ್ರೂವ್ ಮಾಡ್ಕೊಳ್ಬೇಕು ನಾನು, ಎಲ್ಲದನ್ನು ಹೇಳಿ. ಥ್ಯಾಂಕ್ ಯು.